ಎಲ್ರಿಗೂ ನಮಸ್ಕಾರ. ಆರ್ಆರ್ ಅಡಿಗೆ ಮನೆಗೆ ಸ್ವಾಗತ. ಕ್ಯಾಬೇಜ್ ಅಲ್ಲಿ ಒಂದು ರೆಸಿಪಿ ಮಾಡ್ತಾ ಇದೀವಿ. ಇದು ದೋಸೆ, ಚಪಾತಿ, ಪೂರಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ಮುಂದೆ ವಿಡಿಯೋ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಮೊದಲಿಗೆ ಏನ್ ಮಾಡ್ತಾ ಇದೀರಾ ರೀ? ಮೊದಲಿಗೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನ ಹಾಕೊಂತ ಇದೀನಿ ಬಟ್ಲಿಗೆ. ಒಂದು 3/4 ಕಪ್ ಅಷ್ಟು ಹಾಲು. ಈ ಕರಿಗೆ ಮೇನ್ ಇಂಗ್ರೀಡಿಯೆಂಟ್ ಇದೇನೆ. ಸೊ ಹಾಲಲ್ಲಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕರಗಿಸ್ಕೋಬೇಕು, ಗಂಟಿಲ್ದರಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದರಂಗೆ ಕರಗಿಸ್ಕೊಬೇಕು ರೀ ಯಾರು ಅಡುಗೆ ಮಾಡೋರು. ನಾನು ಹೊಸ ಥರ ನೋಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಹಾಲು, ಹೊಸ ಡಿಶೇ ಹೊಸ ಥರ ಇದು. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಅಡುಗೆ ಮನೆಯವರೇ ಒಂದು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ. ನೀವು ಎಣ್ಣೆನೂ ಸ್ನಾನ ಮಾಡಿಸ್ಬಿಟ್ಟಿದ್ರೇನು? ಇಲ್ಲಪ್ಪ, ಪಟ ಅಂತ ಇದೆ. ಮಸಾಲೆ ಪದಾರ್ಥಗಳು ಒಂದೊಂದು ಹಾಕೊಂಡ್ಬಿಡೋಣ. ಪಲಾವ್ ಎಲೆ ಹಾಕೊಂತ ಇದ್ದೀನಿ. 4-5 ಲವಂಗ, 1 ಇಂಚಷ್ಟು ಚಕ್ಕೆ, 2 ಮರಾಠಿ ಮೊಗ್ಗು. ಏನು ಮಾಡ್ಕೋಬೋದು ಇದನ್ನ? ಫ್ರೈ ಮಾಡ್ಕೋಬೇಕು. ಎಣ್ಣೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕಲ್ಲ. ಗೊತ್ತಾಗ್ಬಿಟ್ಟಿದೆ ನಿಮ್ಗೂ. ನೆಕ್ಸ್ಟ್ ಹಾಕೊಳ್ಳಿ. ಹಾಗಿದೆ ಇದು ಮಸಾಲೆ ಪದಾರ್ಥ ಎಲ್ಲ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಂತ ಇದ್ದೀನಿ. ಈರುಳ್ಳಿ ಏನಾಗಬೇಕು? ಈರುಳ್ಳಿ ಬೇಯಬೇಕು, ಬಾಡ್ಬೇಕು. ಇವಾಗ ಸ್ವಲ್ಪ ಕರಿಬೇವು ಹಾಕೊಂತ ಇದ್ದೀನಿ. ಹಾಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದು ನಿಮಗೆ ಪ್ರಿಪ್ರೇಷನ್ಗೆ ಒಂದು 10 ನಿಮಿಷ, ಮಾಡ್ಕೊಳ್ಳೋಂಗೆ ಒಂದು 10 ನಿಮಿಷ, 20 ನಿಮಿಷ ಟೈಮ್ ಇದ್ದರೆ ಒಂದು ಒಳ್ಳೆ ಸೈಡ್ ಡಿಶ್ ಮಾಡ್ಕೋಬೋದು. ಇದು ಅನ್ನಕ್ಕೆ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ಈ ಒಂದು ಪರೋಟಾಗೂ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಬಾಡ್ದಂಗೆ ಒಂದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂತ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ನೋಡಿ, ಟೊಮೊಟೊ ಬಾಡ್ತದಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಎಲೆಕೋಸು ಹಾಕೊಂತ ಇದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡೋಣ. ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ. ಬಿಡೋದೆಲ್ಲ ಇದು ಚೆನ್ನಾಗಿ ಮಾಡೋಕ್ಕೆ. ಎಲೆಕೋಸು ಕ್ವಾಂಟಿಟಿ ಜಾಸ್ತಿ ಅನ್ಸುತ್ತೆ, ಆದರೆ ಬೆಂದರೆ ಸ್ವಲ್ಪ ಆಗುತ್ತಲ್ಲ. ನೋಡಿ, ಎಲೆಕೋಸು ಎಲ್ಲ ಬಾಡೋಷ್ಟರಲ್ಲಿ ಒಂದು ಹೋಗಿ ಮಸಾಲೆ ರುಬ್ಕೊಂಡ್ಬಿಡೋಣ. ನಡಿ ರುಬ್ಕೊಂಡ್ಬಿಡೋಣ. ಇವಾಗ ಮಸಾಲೆ ಏನೇನು ಹಾಕೊಂತ ಇದ್ದೀರಾ ರೀ? ಮಸಾಲೆಗೆ ಶುಂಠಿ ಕಟ್ ಮಾಡಿ ಇಟ್ಕೊಂಡು ಹಾಕೊತ ಇದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ, 8 ಇಂದ 10 ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, 1 ಟೀ ಸ್ಪೂನ್ ಅಷ್ಟು ಸೋಂಪು, ಒಂದು 3/4 ಕಪ್ಪು ತೆಂಗಿನ ತುರಿ, ಒಂದು 8 ಇಂದ 10 ಗೋಡಂಬಿ, 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕ್ಕೊಂತ ಇದ್ದೀನಿ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡ್ಬಿಡಿ. ಯಾರು ಅಡುಗೆ ಮನೆ ಈ ಥರ ರುಬ್ಬಿದ್ರೆ ಸಾಕ್ರಿ? ಹಾಂ, ಸಾಕು. ಈ ಥರ ರುಬ್ಬಿದ್ರೆ ಸಾಕು. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬಂದಿದೆ ಅಂತ. ಬೆಂದಿದೆಲ್ಲ ಎಲೆಕೋಸು? ಒಂದು 70% 80% ಬೆಂದಿದೆ. ನೋಡಿ, ಇಷ್ಟು ಬೆಂದಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕೊಂಡ್ಬೇಡ. ಇದನ್ನು ನಿಮ್ಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟಿಗೆ ಮಾಡ್ಕೊಬೋದು. ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಬೋದು, ಇಲ್ಲ ತೆಳು ಬೇಕು ಅಂತಂದ್ರೆ ತೆಳುನೂ ಮಾಡ್ಕೊಬೋದು. ಗಟ್ಟಿನೇ ಇದೆ, ಸ್ವಲ್ಪ ನೀರು ಹಾಕೋದು. ಇನ್ನೂ ಒಂದು 3/4 ಲೋಟದಷ್ಟು ಜಾರ್ ತೊಳೆದಿರೋ ನೀರು ಇಟ್ಕೊಂಡಿದ್ದೀನಿ, ಹಾಕೊಂತ ಇದ್ದೀನಿ. ಅದನ್ನ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಕುದಿಸ್ಕೊಂಡು ಆಮೇಲೆ ಹಾಲನ್ನ ಆಮೇಲೆ ಹಾಕೊಳ್ಳೋಣ. ಇವಾಗ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ಬಿಡೋಣ ಇದನ್ನ. ಹೌದು. ಹೇಳಿ. ಬೆಂದಿದ್ಯಾ? ಬೆಂದಿದೆ. ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಿದೆ, ಘಮ ಘಮ ಅಂತ ಇದೆ. ಹಾಲು ಅಕ್ಕಿ ಹಿಟ್ಟು ಕಸಿ ಇಟ್ಕೊಂಡಿದ್ದಲ್ಲ, ಇದನ್ನ ಹಾಕೊಂತ ಇದ್ದೀನಿ. ಇದನ್ನ ಹಾಕೊಂಡು ಜಾಸ್ತಿ ಹೊತ್ತು ಕುದಿಬಾರ್ದು, 1 ನಿಮಿಷ ಕುದಿದ್ರೆ ಸಾಕು. ಹೋಟ್ಲಲ್ಲಿ ಕೊಡ್ತಾರಲ್ಲ ಸಾಗು ಪುರಿಗೆಲ್ಲ, ಆ ಥರ ಇದೆ. ಒಂದು ಕುದಿ ಕುದಿಸ್ಕೊಂಡ್ಬಿಡೋಣ ಇದನ್ನ. 1 ನಿಮಿಷ ಆಗಿದೆ. ಅವರೇ ಸಾಕ? ಗಟ್ಟಿಯಾಗಿರೋದು ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೊಂತ ಇದ್ದೀನಿ. ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ಕ್ಯಾಬೇಜ್ ಕರಿ ರೆಡಿ ಆಗಿದೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.